ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಟೈಮ್ ಆಲ್ರೆಡಿ 9:30 ಆಗಿದೆ. ಸೊ ನಾನು ಆವಾಗಲೇ ಎದ್ದೆ, ಚಂದ್ವಿನ ಮಲಗಿದ್ದಾರೆ, ಅವ್ರನ್ನೂ ಎಬ್ಬಿಸ್ಬೇಕು ಇವಾಗ. ಪಾಪು ಈಚೆ ಆಟ ಆಡ್ತಿದ್ದಾನೆ. ಅವನು ಇವತ್ತು 9 ಗಂಟೆಗೆ ಎದ್ದಾಗ ಗೊತ್ತಿಲ್ಲ, ರಾತ್ರಿ ಮಲ್ಕೊಂಡಿದ್ದು ಲೇಟು, ಅದಕ್ಕೆ ಅನಿಸುತ್ತೆ. ಸೊ ನೋಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದಾರೆ ಅಂತ, ಏನೋ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟೇ ಆಗುತ್ತೆ ಎದ್ದೇಳೋದು. ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಿದೆ. ಕೆಲವ್ರು ಏನು ಮಾಡ್ತಿದ್ದಾರೆ ಅಂದರೆ, ಹಳೆ ವೀಡಿಯೋ, ನಾನು ವೆಯ್ಟ್ ಲೂಸ್ದು ಹಳೆ ವೀಡಿಯೋ ಮಾಡಿದ್ದೀನಲ್ಲ, ಅದನ್ನು ನೋಡಿಬಿಟ್ಟು ಕೆಲವ್ರು ಬಂದು ಅದ 52 kg ಅಂತ ಹೇಳಿದ್ರೆ ಇನ್ನೂ ಹಾಗೇ ಇದ್ದೀರಾ, ಸುಳ್ಳು ಹೇಳ್ತಿದ್ದೀರಾ, ಹಂಗೆ ಹಿಂಗೆ ಅಂತ ಎಷ್ಟೊಂದು ಜನ ಬರೀತಿದ್ದಾರೆ. ನನ್ನ ಹಳೆ ವೀಡಿಯೋ ನೋಡ್ಕೊಂಡು ಇವಾಗ ಬರೋದ್ರೆ ನಾನು ಹೇಗೆ ಹೇಳಿ. ಸೊ ಆದಷ್ಟು ಅದು ಎಲ್ಲಿ ಯಾವಾಗ ಡೇಟಲ್ಲಿ ಪೋಸ್ಟ್ ಆಗಿರುತ್ತೆ ಅಂತ ನೋಡಿ, ಸುಮ್ಮನೆ ಬಂದು ಒಬ್ಬರು ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಅದರಿಂದ ಬೇರೆಯವ್ರಿಗೂ ಮನಸ್ಸಿದೆ, ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ರೆಡಿ ಆಗ್ತಿದ್ದೀವಿ, ನಾವು ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇದೆ. ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಬಂದಿದ್ದೀವಿ. ಏನಕ್ಕೆ ಅಂದರೆ ಮನೆ ಹುಡುಕ್ತಾ ಇದ್ದೀವಿ ನಾವು. ಸೊ ಏನಕ್ಕೆ ಮನೆ ಹುಡುಕ್ತಾ ಇದ್ದೀವಿ, ಏನು ರೀಸನು ಅಂತೆಲ್ಲ ನಾನು ಮುಂದೆ ಯಾವಾಗಲಾದರೂ ಹೇಳ್ತೀನಿ. ಇವಾಗ ಬಂದಿದ್ವಿ, ಒಬ್ಬರು ಓನರ್ಗೆ ಫೋನ್ ಮಾಡಿದ್ವಿ, ಅವರು ಬನ್ನಿ ಅಂದರು. ಬಟ್ ಕಾಲ್ ತೆಗಿತಿಲ್ಲ, ನೋಡಬೇಕು ಏನಾಗುತ್ತೆ. ಫ್ರೆಂಡ್ಸ್, ಜಸ್ಟ್ ಬಂದ್ವಿ ಮನೆಗೆ ವಾಪಸ್ಸು. ಪಾಪ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಕಾಫಿ ಟೀ ಏನಾದರೂ ಕುಡಿಬೇಕು. ಸೊ ಆಮೇಲೆ ನಾವು ಹೋಗ್ಬಿಟ್ಟು, ಇವಾಗ ತುಂಬ ವೆಹಿಕಲ್ಸ್ ಆಗಿಬಿಟ್ಟಿದೆ ಹೊರಗಡೆ, ಸಂಡೇ ತುಂಬ ಜನ ಇರ್ತಾರೆ. ವಾಪಸ್ ಬಂದ್ವಿ. ಸೊ ನೋಡ್ಕೊಂಡು ಬಂದ್ವಿ. ಕೊನೆಗೆ ಓನರ್ ಪಿಕ್ ಮಾಡಿದ್ರು. ಒಂದು 2 ಕಡೆ ನೋಡ್ಕೊಂಡು ಬಂದ್ವಿ. ರೋಡಲ್ಲಂತೂ ತುಂಬ ರಶ್ಶು, ತುಂಬ ಜನ, ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ ಇವಾಗ. ಎಷ್ಟೊಂದು ಜನ ಓಡಾಡ್ತಾನೆ ಇದ್ರು, ಅಷ್ಟೊಂದು ಕಾರ್ಗಳು ಕೂಡ ಇತ್ತು. ಇದು ಪಾಪಗೆ ಹಾಕಿದ್ವಿ, ಇದೆಲ್ಲ ರೆಡಿ ಮಾಡಿದ್ವಿ. ಅವನಿಗೆ ಸೊಳ್ಳೆ ಪರ್ದೆ ಎಲ್ಲ ಕಟ್ಟಿ ಸಪ್ರೇಟಾಗಿ ಹಾಸಿಗೆ ಎಲ್ಲ ಹಾಕಿ ಮಲ್ಕೊಳ್ಳೋದೇ ಇಲ್ಲ ಅವನು ಅಲ್ಲಿ. ಎಷ್ಟು ಮಾಡಿದ್ರೆ ಮಲಗ್ತಿದ್ರು, 1-2 ನಿಮಿಷ ಮಲಗ್ತಾನೆ, ಎದ್ದು ಬಂದು ಮಧ್ಯಾಹ್ನ ಮಲ್ಕೊಬೇಕು ಅವನು. ಸೊಳ್ಳೆ ಪರ್ದೆ ಒಳಗಡೆ ಮಲಗೋದೇ ಇಲ್ಲ, ಸೊಳ್ಳೆ ಕಚ್ಚುತ್ತೆ ಅಂತ ಎಷ್ಟೇ ಮಾಡಿದ್ರು ಮಲಗ್ತಾ ಇಲ್ಲ ಅವನು. ನೋಡಬೇಕು, ಬೇರೆ ಏನಾದರೂ ಮಾಡಬೇಕು ಅವನಿಗೆ. ಇವಾಗ ಮಲ್ಕೊಂಡಿದ್ದಾನೆ. ಇವಾಗ ಹೋಗಿ ಬಿಸಿ ಬಿಸಿ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು. ಚಂದು ನೋಡಿ, ಸಂಡೇ ಅಂದರೆ ಅವ್ರಿಗಿದೆ. ಅದನ್ನೇ ಹೋಗಿ ಬಂದಾದ್ಮೇಲೆ ರೆಸ್ಟ್. ಇಲ್ಲಿ ನೋಡಿ ನಮ್ಮ ಹೀರೋ. ಹಾಯ್ ಹಾಯ್. ಎಲ್ಲೋಗಿದ್ರು ಪಪ್ಪ ಮಮ್ಮ? ಮಾತಾಡು. ಹೇಳಿ, ನೀವೇನು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಚಿಕ್ಕಿ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರುಚಿ ಚಿಕ್ಕಿ ಜೊತೆ. ಅವನಿಗೆ ಚಿಕ್ಕಿ ಇದ್ಬಿಟ್ರೆ ಯಾರೋ ಬೇಡ, ರುಚಿತ ಇದ್ಬಿಟ್ರೆ.
ಬೈತಾ ಇದ್ನಾ? ಅಲ್ಲಿ ಈಚೆ ಕರ್ಕೊಳ್ಳೋದು ನೋಡ್ತಾ ಇದೆ. ಏನೋ ಸೌಂಡ್ ಆಯ್ತು ಅದಕ್ಕೆ ಹೊರಗಡೆ ಕರ್ಕೊಳ್ತಾಳೆ ಅಂತ ಅವನಪ್ಪ ಮಸಾಲಾ ಟೀ ರೆಡಿ. ಮಾತಾಡಲ್ಲಪ್ಪ ನೀನು, ಮಾತಾಡಲ್ಲ ಬಾಸ್ ಬೇಬಿ. ನನ್ನ ಓಡಾಡ್ಸಿ ಕರ್ಕೊಂಡೋಗಿ ಮಾತಾಡ್ತೀನಿ. ಎಲ್ಲೋಗ್ಬೇಕು ನೀನು? ಮಾತಾಡ್ತೀನಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲೇ ಕುತ್ಕೊಂಡು ತಿನ್ನೋದು, ಹೊರಗಡೆ ಹೋಗೋದಿಲ್ಲ. ಅಮ್ಮ, ರುಚಿತಾ, ಚಂದು, ನಾವು ಎಲ್ಲ. ಸೊ ನಾಳೆ ಎಲ್ಲರೂ ವಾಪಸ್ ಹೋಗ್ತಾರೆ ಅಮ್ಮ ಎಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇಲ್ಲಿ ಬಂದ್ವಿ. ಸೊ ಚಂದು ಮತ್ತು ರುಚಿತಾ ತರೋದಕ್ಕೆ ಹೋಗಿದ್ದಾರೆ. ನಾನು, ಪಾಪು, ಅಮ್ಮ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಕಾರಲ್ಲಿ ಕೂತ್ಕೊಂಡು. ತುಂಬ ಜನ ಇದ್ದಾರೆ, ಸಕ್ಕ ಜನ ಇದ್ದಾರೆ. ನಾನು ಯಾವಾಗಲೇ ಹೇಳಿದಾಗೆ ಇವಾಗ ಭಾನುವಾರ ಫುಲ್ ಜನ ಓಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾರ್ಮಲ್ ಆಗಿ. ಅದಕ್ಕೆ ಅಲ್ಲಿ ಒಳಗಡೆ ಹೋಗಿ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ರುಚಿತಾ ಮತ್ತು ಚಂದು ನಾನು ತೊಗೊಂಬರ್ತೀನಿ ಅಂದ್ಕೊಂಡು ಹೋದ್ರು. ಏನೇನು ಬೇಕು ಅಂತ ಇಲ್ಲೇ ಹೇಳಿ ಕಳಿಸಿದ್ವಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ನೆನ್ನೆ ವ್ಲಾಗ್ ಎಂಡ್ ಮಾಡಲಿಲ್ಲ. ಇವತ್ತು ಮಂಡೇ, ಆಲ್ರೆಡಿ 12 o'clock ಆಗಿದೆ. ಅಮ್ಮ ರುಚಿತಾ ಮದ್ದೂರ್ಗೆ ಹೋದರು. ಮತ್ತೆ ಸ್ವಲ್ಪ ದಿನ ಇದ್ದು ಮತ್ತೆ ಬರ್ತಾರೆ. ಸೊ ಇವ್ನಿಗೆ 1 year ಆಗೋವರೆಗೂ ಹಂಗೇನೆ ಮಾಡ್ತಿರ್ತಾರೆ. ಸ್ವಲ್ಪ ದಿನ ಹೋಗೋದು, ಸ್ವಲ್ಪ ದಿನ ಇರೋದು, ಬರೋದು. ಪಾಪು ಆಟ ಆಡ್ತಿದ್ದಾನೆ, ನಕ್ಕೊಂಡು ಆಟ ಸಾಮಾನೆಲ್ಲ ಹಾಕ್ಕೊಂಡು. ಅದೆಲ್ಲ ಆಟ ಸಾಮಾನು ಇರುತ್ತಲ್ಲ, ಅದೆಲ್ಲ ತೆಗೆದು ಕೆಳಗಡೆ ಹಾಕಬೇಕು, ಪುನಃ ತೆಗೆದು ಒಳಗಡೆ ಹಾಕಬೇಕು. ಅದೇ ಒಂದು ಆಟ. ಅವನಿಗೆ ವಾಕರಲ್ಲಿ ಹಾಕ್ತಿಲ್ವಾ ಅಂತ ಎಷ್ಟೊಂದು ಜನ ಕೇಳಿದ್ರಿ. ಸೊ ವಾಕರ್ ತೊಗೊಂಡಿದ್ದೀವಿ, ಓಪನ್ ಮಾಡಬೇಕು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾವು, ಯಾವುದೋ ಬ್ರ್ಯಾಂಡೆಲ್ಲ ಗೊತ್ತಿಲ್ಲ, ಸುಮ್ಮನೆ ಹಾಗೆ ತೊಗೊಂಡಿದ್ದು. ಓಪನ್ ಮಾಡಿ ನೋಡಬೇಕು ಹೇಗೆ ಮಾಡ್ತಾನೆ ಅಂತ. ಅವನೇನಾದ್ರು ಮುಂದೆ ಎಲ್ಲ ಬಿದ್ದರೆ ಹಾಕೋದಿಲ್ಲ, ನಿಲ್ಲಿಸ್ಬಿಡ್ತೀನಿ. ಏನು ಬೀಳದೆ ಓಡಾಡಿದ್ರೆ ಹಾಕ್ತೀನಿ. ಸೊ ಇದೆ ಕ್ವಾಲಿಟಿ ಓಕೆ, ನಾಟ್ ಬ್ಯಾಡು. ಅವನಿಗೆ ಬೇರೆ ಇನ್ನೊಂಥರ ವಾಕರ್ ತೊಗೊಳ್ಳೋಣ ಅಂತಿದ್ದೀನಿ. ಅದು ಯಾವುದು ಅಂತ ಆಮೇಲೆ ತೋರಿಸ್ತೀನಿ ತೊಗೊಂಡಾಗ. ಈಗ ಸದ್ಯಕ್ಕಿದೆ ಸಿಂಪಲ್ಲಾಗಿ ಅಷ್ಟೇ. ಅದು ಇನ್ನೊಂದು ಮದ್ದೂರ್ಗೆ ಹೋದಾಗ ತೊಗೊಂಡ್ಬರ್ತೀನಿ. ಸೊ ಸ್ಯಾಟರ್ಡೇನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಸ್ಯಾಟರ್ಡೇ ಚಂದು ಅವ್ರ ಅಪ್ಪ ಅಮ್ಮ ಬಂದಿದ್ದರು. ಸೊ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಟೈಮ್ ಆಗೋಯ್ತು, ರಾತ್ರಿವರೆಗೂ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ನನಗೆ ಅಂತ ಏನೋ ತಂದ್ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನನಗೇನು ಅಂತ. ಇವನು ಹೆಂಗೆ ಮಾಡ್ತಾರೆ ನೋಡ್ಬೇಕೀಗ. ಇದು ಜಾಸ್ತಿ ಯೂಸ್ ಆಗಲ್ಲ ಅಂತ ಹೇಳ್ತಾರೆ ಎಷ್ಟೊಂದು ಜನ, ಅದಕ್ಕೆ ಸಿಂಪಲ್ ಆಗಿರೋದು ತೊಗೊಂಡ್ವಿ. ಇದು ಫುಡ್ ರೂಟಿನ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ನಾನು ಗ್ಯಾರಂಟಿ ಮಾಡ್ತೀನಿ, ಪಾಪುದು ಏನೇನು ಕೊಡ್ತಿದ್ದೀನಿ ಅಂತ. ಸ್ಕಿನ್ ಕೇರ್ ಬಗ್ಗೆ ಹೇಳಬೇಕು ಪಾಪುದು ಅಂದರೆ, ಅವನಿಗೆ ಸ್ಕಿನ್ ಕೇರ್ ಏನೂ ಇಲ್ಲ, ಅವ್ನು ಹುಡ್ತಾಗಿನ ಅದೇ ಕಲರ್ ಇರೋದು.
ನಗ್ತಿದ್ದಾನೆ. ಸೊ ಅವನಿಗೆ ಏನಿಲ್ಲ, ಮಾಮೂಲಿ ಕ್ಯಾಸ್ಟರ್ ಆಯಿಲಲ್ಲೇ ಅವನಿಗೆ ಮಸಾಜ್ ಮಾಡ್ತಿರೋದು ಫುಲ್ ಇವಾಗಲೂ ಕೂಡ ನಾವು. ಅದು ಮನೆಯಿಂದ ಅಂದರೆ ಮದ್ದೂರಿಂದ ತಂದಿರೋದು ಕ್ಯಾಸ್ಟರ್ ಆಯಿಲು. ಸೊ ಮದ್ದೂರಲ್ಲೂ ಮಾಗಡಿಯಿಂದ ಯಾರೋ ತಂದು ಮಾರ್ತಿದ್ರೆ ಅಲ್ಲಿ ತರಿಸಿದ್ದು. ಫಸ್ಟು ನನ್ನ ಕಸಿನ್ ಅವ್ರು ತರಿಸಿದ್ರು, ಅದನ್ನೇ ಇಸ್ಕೊಂಡಿದ್ವಿ. ಅವ್ರ ಪಾಪುಗೆ ತರಿಸಿದ್ರು, ಅದನ್ನೇ ಇಸ್ಕೊಂಡಿದ್ವಿ. ಆಮೇಲೆ ಅದನ್ನೇ ಯೂಸ್ ಮಾಡ್ತಿದ್ವಿ ಸುಮಾರು ಒಂದು 6 ಮಂತ್ಸ್ವರೆಗೆ ಅವ್ರು ಕೊಟ್ಟಿದ್ದೇ ಆಯಿತು. 6 ಮಂತ್ಸ್ ಆದಮೇಲೆ ಮತ್ತೆ ಅಲ್ಲಿ ಮದ್ದೂರಿಗೆ ಇನ್ನೊಬ್ರು ಯಾರೋ ಮಾಗಡಿಯಿಂದ ತಂದು ಮಾರ್ತಾಯಿದ್ರು, ಅಲ್ಲಿಂದ ತರಿಸಿದ್ದು. ಅದು ಮನೇಲೇ ಮಾಡ್ತಾರಂತೆ ಅವರು ಎಣ್ಣೆ. ಸೊ ಕ್ಯಾಸ್ಟರ್ ಆಯಿಲೇ ಯೂಸ್ ಮಾಡ್ತಿರೋದು. 1 ವರ್ಷದವರೆಗೂ ಅವನಿಗೂ ಕ್ಯಾಸ್ಟರ್ ಆಯಿಲೇ ಯೂಸ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಮನೇಲಿ ಎಲ್ಲರೂ ಸೊ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದೇ ಅವ್ನು ಗಟ್ಟಿ ಆಗ್ತಾನೆ ಅಂತ ಒಂದು ನಂಬಿಕೆ, ಅದಕ್ಕೆ ಸೊ ಅದನ್ನೇ ಯೂಸ್ ಮಾಡ್ತಿರೋದು. ಬರ್ತೀಯಾ? ಬಾ, ಇರಿ ಒಂದು ನಿಮಿಷ. ಅವನು ಬರಬೇಕಂತೆ. ಸೊ ಸದ್ಯಕ್ಕೆ ಕ್ಯಾಸ್ಟರ್ ಆಯಿಲೇ ಅವನಿಗೆ ಯೂಸ್ ಮಾಡ್ತಿರೋದು. ಆಮೇಲೆ ಇನ್ನು ಅದು ಬಿಟ್ಟರೆ ನನಗೆ ಪ್ರಾಡಕ್ಟ್ಸ್ ಎಲ್ಲ ಸೆಬಾಮೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ, ಬೇರೆ ಯಾವುದೂ ಯೂಸ್ ಮಾಡ್ತಿಲ್ಲ. ಅವನು ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಫಸ್ಟು ಸೆಬಾಮೆಡ್ ಕೊಟ್ಟಿದ್ರು. ಅದಾದಮೇಲೆ ಇವಾಗಲೂ ಕೂಡ ಸೆಬಾಮೆಡೇ ಯೂಸ್ ಮಾಡ್ತಿದ್ದೀನಿ. ಸೊ ಸೆಬಾಮೆಡ್ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ಸು, ಬಟ್ ಚೆನ್ನಾಗಿರುತ್ತೆ ಬೇಬಿಗೆ, ಅದಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇವಾಗ. ಅದಾದಮೇಲೆ ಇನ್ನು ಸ್ಕಿನ್ಗೆ ಬೇರೆ ಏನು ಯೂಸ್ ಮಾಡ್ತಿಲ್ಲ. ಬೇಬಿ ಶ್ಯಾಂಪೂ ಎಲ್ಲ ಅದೇನೆ ಸೆಬಾಮೆಡ್. ಸೊ ಇವೊಂದು ಸೂಪರ್ ಬಾಟಮ್ 2 ವಾಶ್ ಮಾಡೋಕ್ಕೆ ಹಾಕಿದೆ, ಅದಕ್ಕೆ ಸದ್ಯಕ್ಕೆ ಡೈಪರ್ ಹಾಕಿದ್ದೀನಿ. ಇಲ್ಲಿ ಅಂದರೆ ನಮಗೆ ವಾಶ್ ಮಾಡೋದಕ್ಕೆ ಜಾಗ ಇಲ್ಲ ಅವನಿಗೆ, ಹಾಗೆ ಜಸ್ಟ್ ಬರೀ ಶಾರ್ಟ್ಸ್ ಹಾಕ್ಬಿಡೋಣ ಅಂದರೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವನು ಸುಸ್ಸು ಒಂದು 10-15 ಮಿನಿಟ್ಸ್ಗೆಲ್ಲ ಒಂದ್ಸರಿ ಮಾಡ್ತಾನೆ ಇರ್ತಾನೆ, ಯಾಕೆಂದರೆ ಮಿಲ್ಕು ಅವನು ವಾಟರು ಎಲ್ಲ ಕುಡಿತಾನೆ ಅದಕ್ಕೆ. ಸೊ ಅದು ಬಿಟ್ಟರೆ ಕ್ಯಾಸ್ಟರ್ ಆಯಿಲಲ್ಲಿ 2 ಡೇಸ್ಗೆ ಒನ್ಸು ಮಸಾಜ್ ಮಾಡ್ತೀನಿ ಅವನಿಗೆ. ಸ್ನಾನ ಮಾಡಿಸೋದು ಬೇಕಾದರೆ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಮಾಡ್ತೀವಿ ಅಷ್ಟೇ, ಜಾಸ್ತಿ ಬಿಡೋದಿಲ್ಲ, ಅಳ್ತಾನೆ ಇಲ್ಲ ಅಂದರೆ ಅದಕ್ಕೆ. ಸೊ ಒಂದು 10 ಮಿನಿಟ್ಸ್ ಮುಂಚೆ ಸ್ವಲ್ಪ ಕಾಯಿಸ್ಬಿಟ್ಟು ಅದನ್ನು ಮಸಾಜ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಅವನಿಗೆ ಮಾಮೂಲಿ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ವಾಶ್ ಮಾಡೋದಕ್ಕೆ, ಅದೆಲ್ಲ ಎಣ್ಣೆ ಹೋಗ್ಬೇಕಲ್ಲ ಅದಕ್ಕೆ. ಸೊ ಫಸ್ಟ್ ಕಡಲೆ ಹಿಟ್ಟೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಸೋಪ್ ಯೂಸ್ ಮಾಡ್ತೀವಿ. ಸೋಪು ಸೆಬಾಮೆಡೇ ಯೂಸ್ ಮಾಡೋದು. ಅದಾದಮೇಲೆ ಸ್ನಾನ ಮಾಡಿಸೋದು ತೋರಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನು ಒಂದು ಸ್ವಲ್ಪ ಅಳ್ತಾನೆ, ಒಂದೊಂದ್ಸರಿ ಚೆನ್ನಾಗೇ ಮಾಡಿಸ್ಕೊತಾನೆ. ಸ್ನಾನ ಅಂದರೆ ಇಷ್ಟ ಅವನಿಗೆ, ಖುಷಿನೇ ಪಡ್ತಾನೆ ಮೋಸ್ಟ್ ಆಫ್ ದಿ ಟೈಮ್ಸು. ಬಟ್ ಒಂದೊಂದು ಸರಿ ಅವನಿಗೆ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಶೂಟ್ ಮಾಡೋದಕ್ಕೆ ಅಷ್ಟೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಅದರಲ್ಲೂ ನಮ್ಮ ಬಾತ್ರೂಮಲ್ಲಿ ಸ್ವಲ್ಪ ಕಷ್ಟನೇ ಶೂಟ್ ಮಾಡೋದು, ಅದಕ್ಕೆ ತೋರಿಸೋದಕ್ಕೆ ಆಗ್ತಿಲ್ಲ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿ ಮಸಾಜ್ ಮಾಡಿ, ಆಮೇಲೆ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿ, ಆಮೇಲೆ ಸೋಪಲ್ಲಿ ವಾಶ್ ಮಾಡಿ, ಅದಾದಮೇಲೆ ಶ್ಯಾಂಪು ಕೂಡ ಸೆಬಾಮೆಡ್ಡು, ಅದಾದಮೇಲೆ ನಾನು ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ಬಾಡಿ ಲೋಷನ್ನು ಕೂಡ ಸೆಬಾಮೆಡ್ಡೆ, ಫೇಸ್ ಕ್ರೀಮು ಕೂಡ ಸೆಬಾಮೆಡ್ಡು, ಪೌಡರು ಸೆಬಾಮೆಡ್ಡು. ಸೊ ಎಲ್ಲ ಸೆಬಾಮೆಡ್ಡೆ ಯೂಸ್ ಮಾಡೋದು. ಇಷ್ಟು ಅವನಿಗೆ ಸ್ಕಿನ್ ಕೇರು, ಬೇರೆ ಇನ್ನೇನು ಯೂಸ್ ಮಾಡೋದಿಲ್ಲ. ಪಾಪುಗಳಿಗೆ ಇನ್ನೇನು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಬೇಬಿ ಪ್ರಾಡಕ್ಟ್ಸ್ ಬಿಟ್ಟು. ಸ್ವಲ್ಪ ನಮ್ಮ ಪಾಪು ಕಪ್ಪುಗಿದೆ, ಏನಾದರೂ ಯೂಸ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತೀರಾ. ಏನು ಬೇಡ, ಯಾಕೆಂದರೆ ಮಕ್ಕಳು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಬೇಕಾದರೆ ಕಡಲೆ ಹಿಟ್ಟು ಯೂಸ್ ಮಾಡಿ, ಅದು ಬಿಟ್ಟರೆ ಹನಿ ಯೂಸ್ ಮಾಡಿ, ಇನ್ನೇನು ಯೂಸ್ ಮಾಡಬೇಡಿ. ಮಸಾಜ್ ಮಾಡೋದಕ್ಕೆ ಬೇಕಾದ್ರೆ ನೀವು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಲ್ಲ, ಯಾಕೆಂದರೆ ಕೆಲವು ಮಕ್ಕಳಿಗೆ ಕ್ಯಾಸ್ಟರ್ ಆಯಿಲ್ ಆಗೋಲ್ಲ. ಇವನಿಗೂ ಫಸ್ಟ್ ಒಂದು ಅಮ್ಮ ತರಿಸಿದ್ರು ಕ್ಯಾಸ್ಟರ್ ಆಯಿಲ್, ಅದು ಆಗ್ತಾ ಇರಲಿಲ್ಲ ಅವನಿಗೆ. ಅದಾದಮೇಲೆ ನನ್ನ ಕಸಿನ್ದು ಅವ್ರ ಪಾಪುಗೆ ಯೂಸ್ ಮಾಡ್ತಿದ್ದು ಇಸ್ಕೊಂಡು ಹಾಕಿದ್ಮೇಲೆ ಅವ್ನಿಗೆ ಅಡ್ಜಸ್ಟ್ ಆಯಿತು. ಸೊ ಅದನ್ನೇ ಇಸ್ಕೊಂಡಿದ್ವಿ. ಅದಕ್ಕೆ ನೋಡಿಬಿಟ್ಟು ನೀವು ಪಾಪು ನೋಡಿಬಿಟ್ಟು ಯೂಸ್ ಮಾಡಿ. ಆಮೇಲೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ, ಹನಿ ಯೂಸ್ ಮಾಡ್ಬೋದು, ನೀವು ಹಾಲು ಯೂಸ್ ಮಾಡ್ಬೋದು ಬೇಕಾದರೆ ಮಸಾಜ್ಗೆ. ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಿಟ್ಟು. ಅದು ನಾವಂತೂ ಸದ್ಯಕ್ಕೆ ಇಷ್ಟೇ ಯೂಸ್ ಮಾಡ್ತಿರೋದು ಅವನಿಗೆ ಅಷ್ಟೇ. ಫುಡ್ ಚಾರ್ಟ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಹೇಳ್ತೀನಿ, ಅದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು, ಅವನಿಗೆ ಏನು ಫುಡ್ ಕೊಡ್ತಿದ್ದೀನಿ ಇವಾಗ ಅಂತ. ಸೊ ಆವಾಗಲೇ ಹೇಳಿದಾಗೆ ಸ್ಯಾಟರ್ಡೇನೇ ಬ್ಲಾಗ್ ಮಾಡಬೇಕಿತ್ತು, ಬಟ್ ಸ್ಯಾಟರ್ಡೇ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅದೇ ಇವ್ರ ಅಜ್ಜಿ ತಾತ ಅದೇ ಅತ್ತೆ ಮಾವ ಎಲ್ಲ ಬಂದಿದ್ದರು. ಸೊ ಅದಕ್ಕೆ ಮಾಡೋದಕ್ಕಾಗಲಿಲ್ಲ ಬ್ಲಾಗು. ಇವನು ಆಟಾಡ್ತಿದ್ದ. ಆಟಾಡ್ಬೇಕಾರೆಲ್ಲ ನಾನು ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಲ್ರಿಗೂ ಅಷ್ಟು ಕಂಫರ್ಟಬಲಾಗಿ ಫೀಲ್ ಆಗೋಲ್ಲ ಕ್ಯಾಮ್ರಾ ಮುಂದೆ. ಸೊ ಅದಕ್ಕೆ ವ್ಲಾಗ್ ಮಾಡಲ್ಲ, ಓದಾಗಲೆಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಅವ್ನು ವಾಕರಲ್ಲಿ ಹಾಕಿ ನೋಡ್ತೀನಿ. ಸೊ ನನಗೆ ಒಂದು ಸ್ಯಾರಿನೂ ಕೂಡ ತಂದು ಕೊಟ್ಟಿದ್ದಾರೆ. ಸೊ ಸ್ಯಾರಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು.
ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಅದೇ ಮನೆ ನೋಡೋದಕ್ಕೆ ಹೋಗಿದ್ವಿ ಇನ್ನು, ಸೊ ಮನೆಗಳು ನೋಡ್ಬೇಕಿನ್ನು. ಅದನ್ನು ಕೂಡ ಮುಂದೆ ಎಲ್ಲ ಆದಮೇಲೆ ಹೇಳ್ತೀವಿ ಏನಕ್ಕೆ ಮನೆ ನೋಡೋಕ್ಕೆ ಹೋಗಿದ್ದು, ಏನು ಉದ್ದೇಶಕ್ಕೆ ಅಂತ. ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ಕಡೆಯಿಂದ, ಪಾಪ ಕಡೆಯಿಂದ ಬಾಯ್ ಬಾಯ್. ಚಿನ್ನು ನಮಸ್ಕಾರ. ಚಿನ್ನು ಇಲ್ಲಿ ಬಾಸ್ ಬೇಬಿ, ಏ ಬಾಸ್ ನಮಸ್ಕಾರ. ಅವನಿಗೆ ಇನ್ನು ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು. ಸೊ ಸ್ವಲ್ಪ ಬೇಜಾರು ಇವತ್ತು ನಮ್ಮಿಬ್ರಿಗೂ. ಅಮ್ಮ ರುಚಿತ ಹೋಗಿದ್ದು ಮತ್ತೆ ಬರ್ತಾರೆ, ಸ್ವಲ್ಪ ಕೆಲಸ ಇದೆ ಮೊದಲಲ್ಲಿ, ಅದಕ್ಕೆ ಹೋಗಿದ್ದಾರೆ, ಮತ್ತೆ ಬರ್ತಾರೆ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ. Thank you.